Hello, what is up, boys and girls? ಇದು ನಂದು ಫಸ್ಟ್ ವ್ಲಾಗ್. ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಆ್ಯಂಡ್ ಏನು ಕಂಟೆಂಟ್ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ, ನಾನು ಯಾವ್ಯಾವ ಫಿಟ್ನೆಸ್ ಆ್ಯಕ್ಟಿವಿಟೀಸ್ಗೆ ಅಥವಾ ಯಾವ್ದಾದ್ರು ಸ್ಪೋರ್ಟ್ಸ್ಗೆ ಎಲ್ಲಿಗೆ ಹೋಗ್ತೀನಿ ಅದ್ರದ್ದು ವೀಡಿಯೋ ಮಾಡಿ ಅಥವಾ ಅದ್ರದ್ದು ಒಂದು ವ್ಲಾಗ್ ಮಾಡ್ಬಿಟ್ಟು ಹಾಕ್ತೀನಿ. ಸೊ ಇವತ್ತದು ಏನು ಕಾನ್ಸೆಪ್ಟ್ ಅಂತ ಹೇಳಿದ್ರಪ್ಪ, ಇವತ್ತು ಜೆ ಸಿ ಯಾನ ನಡೀತಿದೆ ಮೈಸೂರಲ್ಲಿ. ಸೊ ಅವ್ರದ್ದು ಒಂದು ರನ್ನ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ, 5 ಕಿಲೋಮೀಟರ್ಸ್ ರನ್ನು. ಜೆ ಸಿ ಕ್ಯಾಂಪಸ್ಸಿಂದ ಯೂನಿವರ್ಸಿಟಿ ಅನ್ಸುತ್ತೆ ಮ್ಯಾಪ್ ಇರೋದು, ನಾನು ಎಕ್ಸಾಕ್ಟ್ಲಿ ಮ್ಯಾಪ್ ನೋಡಿಲ್ಲ. ಸೊ ಅದನ್ನ ಹೋಗೋಣ. ದೇರ್ ಆರ್ ವಿನ್ನರ್ಸ್, 3 ವಿನ್ನರ್ಸ್ ಇದೆ ಅದರಲ್ಲಿ. ಗೆಲ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಬಟ್ ಕಾಂಪೀಟ್ ಮಾಡೋಣ, ನೋಡೋಣ. ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ ರನ್ನಿಂಗ್ ನಾನು. ಏನು ತುಂಬ ಟೈಮ್ ಆಗಿಲ್ಲ, ಜಸ್ಟ್ ಒಂದು 2 ಮಂತ್ಸ್ ಆಗಿದೆ ಅಷ್ಟೇ. ಸೊ ಲಾಸ್ಟ್ 2 ವೀಕ್ಸ್ ಬ್ಯಾಕು ನಾನೊಂದು ರನ್ಗೆ ಹೋಗಿದ್ದೆ. JSS ಕಾಲೇಜ್, ಮೆಡಿಕಲ್ ಕಾಲೇಜ್ ಅವರು ಆರ್ಗನೈಸ್ ಮಾಡಿದ್ರು ಅದನ್ನ. ಇಟ್ ವಾಸ್ ಲೈಕ್ 5 ಕಿಲೋಮೀಟರ್ ಅಂದಿದ್ರು, ಬಟ್ 6 ಕಿಲೋಮೀಟರ್ಸ್ 100 ಮೀಟರ್ಸ್ ಏನೋ ಆಗಿತ್ತದು. ಅದಾದಮೇಲೆ ನನಗೆ ರಿಯಲಿ ಐ ಗಾಟ್ ಮೋಟಿವೇಟೆಡ್. ಯಾಕಂದರೆ ಚಿಕ್ಕ ಮಕ್ಕಳು, ವಯಸ್ಸಾದವರು ಎಲ್ಲರೂ ಯಾರೂ ಆ ಹೋಪ್ನ ಬಿಡದೆ ಕಂಪ್ಲೀಟ್ ಮಾಡಿದ್ರು ರೇಸ್ನ. ತುಂಬ ಜನ, ನಾನು ಬೇಗ ಹೊರಟೆ ಅಲ್ಲಿಂದ, ಬಟ್ ತುಂಬ ಜನ ಕಂಪ್ಲೀಟ್ ಮಾಡಿದ್ರು ರೇಸ್ನ. ಆ್ಯಂಡ್ ಕೆಲವರು ನನಗಿಂತ ಮುಂಚೆ ಫಾಸ್ಟಾಗಿ ಓಡಿದವರು ಇದ್ದರು. ಸೊ ಆಫ್ಟರ್ ದ್ಯಾಟ್ ಐ ರಿಯಲಿ ಗಾಟ್ ಮೋಟಿವೇಟೆಡ್. ಎಷ್ಟರ ಮಟ್ಟಿಗೆ ಅಂದರೆ, ಯಾವುದೂ ನಡೆದಾಗ ಏನೇ ಇದ್ರೂ ಹೋಗಿ ಕಾಂಪೀಟ್ ಮಾಡಿ ಬರೋಣ, ಅದರಲ್ಲಿ ಅಟ್ಲೀಸ್ಟ್ ಕಾಂಪೀಟ್ ಮಾಡೋಣ ಅಂತ ಅನಿಸ್ತು. ಸೊ ಹೋಗೋಣ, ಇವತ್ತದು ಏನಾಗುತ್ತೆ ನೋಡೋಣ. ಎಲ್ಲ ಕ್ಲಿಪ್ಪಿಂಗ್ಸ್ಗಳು ಓಡ್ತಿರೋದು ಹಾಕ್ತೀನಿ, ಆದರೆ ಕೆಲವ್ರ ಜೊತೆ ಮಾತಾಡ್ಬಿಟ್ಟು ಅದರದ್ದು ಕ್ಲಿಪ್ಪಿಂಗ್ಸ್ಗಳನ್ನೂ ಹಾಕಿರ್ತೀನಿ. ಸೊ ಲೆಟ್ಸ್ ಸಿ. ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ ರನ್ನಿಂಗ್ 5 ಕಿಲೋಮೀಟರ್ಸ್ JSCದು ಅಂತ ಹೇಳ್ಬಿಟ್ಟು. ಬರೀ ಮೈಸೂರಲ್ಲ, ಮೈಸೂರು ಆಚೆ ಕಡೆ ಯಾವ್ದಾದ್ರು ನಡೆಯೋ ರೇಸ್ಗಳು ಅಥವಾ ಯಾವ್ದಾದ್ರು ಕಾಂಪಿಟೇಷನ್ಸ್ಗಳು, ಈ ಥರ ಫಿಟ್ನೆಸ್ ಆ್ಯಕ್ಟಿವಿಟೀಸ್ಗಳು ಏನಾದ್ರು ನಡೆದ್ರೆ ಅದಕ್ಕೆ ಹೋಗೋಣ. ಆ್ಯಂಡ್ ಈವನ್ ಈ ರನ್ ಕ್ಲಬ್ ಕಲ್ಚರ್ ಮೈಸೂರಲ್ಲಿ ಇತ್ತೀಚೆಗೆ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಸ್ಟಾರ್ಟ್ ಆಗಿದೆ. ಸಂಡೇ ರನ್ಗಳು ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ದಾರೆ. ನಾನು ಅದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ವಾಟ್ಸಪ್ ಗ್ರೂಪ್ ಇದೆ ರನ್ ಕ್ಲಬ್ದು, ಅದಕ್ಕೆ ಜಾಯ್ನ್ ಆಗಿ ಎಲ್ಲರೂ. ಲೆಟ್ಸ್ ಆಲ್ ಕನೆಕ್ಟ್ ಇನ್ ಫಿಟ್ನೆಸ್. ಓಕೆ, ಮುಂದೆ ಏನಾಗುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ. ಲೊಕೇಶನ್ ರೀಚ್ ಆಗಿದ್ದೀನಿ ನಾನು, SJC ಕ್ಯಾಂಪಸ್ ಮೈಸೂರು. ಸೊ ಹಂಗೆ ನೋಡ್ಕೊಬಂದೆ. ಎಲ್ಲರೂ ಅಲ್ಲಿ ಗ್ರೂಪಲ್ಲಿ ಆ್ಯಕ್ಚುಲಿ 6:15 ಒಳಗಡೆ ಬನ್ನಿ ಅಂತ ಹಾಕಿದ್ರು. ಬಿಬ್ಸ್ ಎಲ್ಲ 5:45ಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ನಾನು ಇಲ್ಲಿಗೆ 6:37 ಆಗಿದೆ ರೀಚ್ ಆಗುವಾಗ. ಆಬ್ವಿಯಸ್ಲಿ ಲೇಟ್. ಪ್ರತಿ ಟೈಮು ಇದನ್ನೇ ಮಾಡ್ತೀನಿ. ಹೊರಡಕ್ಕೆ ಟ್ರೈ ಮಾಡಿದೆ, ಬೇಗ ಆಗಲಿಲ್ಲ. ನಾಳೆ ಒಂದು ಎಕ್ಸಾಮ್ ಇದೆ ನನಗೆ, ಫೈನಲ್ ಎಕ್ಸಾಮ್ 6th ಸೆಮಿಸ್ಟರ್ದು. ಸೊ ಇದನ್ನು ಬಿಟ್ಬಿಟ್ರೆ ರಿಗ್ರೆಟ್ ಆಗುತ್ತೆ ಅಂತ ಅನಿಸ್ತು ನನಗೆ. ಇಷ್ಟು ಬೇಗ ಕ್ವಿಟ್ ಮಾಡೋದು ಬೇಡ ಅಂತ. ನೋಡೋಣ. ಇಲ್ಲಿ ಮರ ಎಲ್ಲ ಇತ್ತು, ಎಲ್ಲ ಕಡಿದ್ಬಿಟ್ಟಿದ್ದಾರೆ. ತುಂಬ ಟೈಮ್ ಆದಮೇಲೆ ಬರ್ತಾಯಿದ್ದೀನಿ ನಾನು. ಸೊ ನೋಡ್ಬೋದು, ಜನ ತುಂಬ ಇದ್ದಾರೆ ಅನಿಸುತ್ತೆ. ಸೊ ಇಟ್ಸ್ ಅ ಲಾಟ್ ಮೋರ್ ದ್ಯಾನ್ ಐ ಎಕ್ಸ್ಪೆಕ್ಟೆಡ್. ಯಾವತ್ತು ಬಿಡ್ತೀನೋ ಗೊತ್ತಿಲ್ಲ ಈ ವಿಡಿಯೋನ, ಯಾಕೆ ಅಂದರೆ ಎಡಿಟಿಂಗಿಗೆ ಸ್ವಲ್ಪ ಟೈಮ್ ಆಗುತ್ತೆ. ಎಕ್ಸಾಮ್ಸ್ ಇದೆ, ಇನ್ನೂ 2 ಎಕ್ಸಾಮ್ ಇದೆ. ಹೋಗಿ ಫಾಸ್ಟಾಗಿ ಬಿಬ್ ಕಲೆಕ್ಟ್ ಮಾಡಿಕೊಂಡು ರೇಸ್ ಸ್ಟಾರ್ಟ್ ಆದಂಗೆ ವಾರ್ಮಪ್ ಮುಗಿಸ್ಕೊಂಡು ರೇಸ್ ಸ್ಟಾರ್ಟ್ ಆದಮೇಲೆ ರೇಸ್ ಮುಗಿಸಿ ಪಟ್ ಅಂತ ಮನೆಗೆ ಹೋಗಿ ಮತ್ತೆ ನಾಳೆಗೆ ಓದ್ಕೋಬೇಕು. ನೋಡ ಅಭಿಲಾಷ್ ಅಂತೇಳಿ ರಿಜಿಸ್ಟರ್ ಆಗಿತ್ತು. ರಿಜಿಸ್ಟರ್ ಮಾಡಿದ್ದೆ ಅಭಿಲಾಷ್ ಅಂತೇಳಿ. ಸಂಡೇ ಮಾಡಿದ್ದು, 21st ಇರಬೇಕು ನೋಡಿ, ಲಾಸ್ಟ್ ಸಂಡೇ. ಅಭಿಲಾಷ್, ಹಾಂ ಅಭಿಲಾಷ್ ಸಿ. ವೆಬ್ ಸಿಕ್ಕಿದೆ 2072. ಸಖತ್ ರನ್ನರ್ಸ್ ಇದ್ದಂಗಿದ್ದಾರೆ. ಹೆವಿ ವಾರ್ಮಪ್ ಮಾಡ್ಕೋತಿದ್ದಾರೆ ಕೆಲವರಂತೂ. ಯಾರು ಜಾಕೆಟ್ಸ್ಗಳು ನೋಡಿದ್ರು ಇಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರು ಅಲ್ಲಿ ಅಂತ ಇದ್ದಾರೆ, ಟ್ರೈನ್ ಮಾಡಿದ್ದಾರೆ ಅನಿಸುತ್ತೆ. ಆ್ಯಂಡ್ ಮೋರ್ ಓವರ್ ಒಂದು 2-3 ವೀಡಿಯೋಸ್ಗಳನ್ನ, ಫೋಟೋಸ್ಗಳನ್ನ ನೋಡಿದೆ ನಾನು ಗ್ರೂಪಲ್ಲಿ. ದಟ್ ಯಂಗೆಸ್ಟ್ ರನ್ನರ್ಸ್ ಆಫ್ 10K ಎಲ್ಲ ಇದ್ದಾರೆ ಇಲ್ಲಿ, ಎನ್ಕರೇಜ್ ಮಾಡಿ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಪೋಸ್ಟು. ನೆನ್ನೆ ಓಲ್ಸ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದು ಎಲ್ಲ ವೀಡಿಯೋಸ್ ನೋಡಿದೆ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ತುಂಬ ಜನ ವಾರ್ಮಪ್ ಮಾಡ್ಕೋತಾರೆ. ನಾನು 1-2 ರೌಂಡ್ ನಡೆದು ವಾರ್ಮಪ್ ಮುಗಿಸ್ಕೊಳ್ಳೋಣ ಅಂತ ಬಂದೀನಿ. ಕೆಲವರು ಇಲ್ಲಿ ವಾರ್ಮಪ್ ಮಾಡ್ಕೋತಾ ಇದ್ರು. ಸೊ ಹಂಗೆ ಅವ್ರು ಮಾತಾಡೋಕೆ ಕೇಳಿಸ್ಕೊಂಡೆ.
4-5 ಇದೆ ಪೇಸು, ಕಡಿಮೆ ಆಗೋಯ್ತು ಅಂಥೇಳಿ. ಲಿಟ್ರಲಿ ನಂಗೆ ಹೆಂಗೆ ಅನಿಸ್ತು ಅಂದರೆ ನಂದು 538 ಇದೆ ಪೇಸು. ಬೆಸ್ಟ್ ಕೊಟ್ಟಿರೋದೆ 5 ಕಿಲೋಮೀಟರ್ಸ್ಗೆ ನಾನು 538 ಪರ್ ಕಿಲೋಮೀಟರ್. ಬಟ್ ಅವರು 4-5 ಅಂದರೆ 1.5 ನಿಮಿಷ ನನಗಿಂತ ಮುಂಚೆ ಇರ್ತಾರೆ 1 ಕಿಲೋಮೀಟ್ರಿಗೆ. ಅಂದರೆ ದೇ ವುಡ್ ಹ್ಯಾವ್ ಕಂಪ್ಲೀಟೆಡ್ ಲೈಕ್ 6 to 7 minutes, 8 minutes ಮೇಲೆ ನನಗಿಂತ ಮುಂಚೆ ಮುಗಿಸಿರ್ತಾರೆ. ಸೊ ಆ ಮಟ್ಟಿಗಿದ್ದಾರೆ ಇಲ್ಲಿ. ಮೇಯ್ನ್ ಗೋಲ್ ಇಸ್ ಫಿಟ್ನೆಸ್, ಮೇಯ್ನ್ ಗೋಲ್ ಇಸ್ ಕಂಪ್ಲೀಟಿಂಗ್ ದ ರೇಸ್. ಆಗ್ತೀನಿ ನೋಡಿ ಕ್ಲಿಪ್ಪಿಂಗ್ಸ್ಗಳು, ವಾರ್ಮಪ್ ಮಾಡ್ತಿರೋದು ಎಲ್ಲ. ಫುಲ್ ಅಪ್ ಇದೆ ಈ ಸೈಡು. ಸೊ ಇದೆ ಡಿಫಿಕಲ್ಟ್ ಸ್ಪಾಟ್ಸ್. ಅಪ್ ಎಲ್ಲಿ ಸಿಗುತ್ತೆ ಅಲ್ಲಿ, ಬಟ್ ಓಡ್ತಾ ಇದ್ದಾರೆ. ಹಿಂದ್ಗಡೆ ತುಂಬ ಜನ ಸ್ಟಾಪ್ ಮಾಡಿಬಿಟ್ರು, ಸ್ಲೋ ಡೌನ್ ಮಾಡ್ಯಾರೆ, ಸ್ಟಾಪ್ ಮಾಡ್ಯಾರೆ, ವಾಕ್ ಮಾಡ್ತಿದ್ದಾರೆ. ನನ್ನ ಪೇಸ್ ಏನಿದೆ ಗೊತ್ತಿಲ್ಲ, ಯಾಕಂದರೆ ಮೊಬೈಲ್ ತೆಗ್ದಿಲ್ಲ. ಸೊ ಸೂನ್ ಐಲ್ ಸಿ. ಇನ್ನೂ 1.5 ಕಿಲೋಮೀಟ್ರ್ ಇದೆ. ಆಗ್ತಾಯಿಲ್ಲ ನಿಜ, ಹಿಡ್ಕೊಂಬಿಟ್ಟಿದೆ ಕಾಲು, ಕಾಫ್ಸ್ ಇಟ್ಕೊಂಡಿದೆ. ಡ್ರ್ಯಾಗ್ ಮಾಡ್ತೀನಿ ಲೆಗ್ನ, ನೋಡೋಣ. ಟ್ರೈ ಟು ಪುಷ್. ಎನರ್ಜಿ ಜೆಲ್ ಇದೆ ಒಂದು, ಅದನ್ನು ಯೂಸ್ ಮಾಡ್ಕೊಂಡು ಹೋಗಬೇಕು. ಲೆಟ್ಸ್ ಸಿ. ಐ ವಿಲ್ ಕಂಪ್ಲೀಟ್, ಬಟ್ ಮಾಡ್ತೀನಿ, ಮುಗಿಸ್ತೀನಿ. ಅದಕ್ಕೆ ಲಿಟ್ರಲಿ ಸೀದಾ ಗೇಟ್. ಇನ್ನೊಂದು 200 ಮೀಟರ್ಸ್ ಇರ್ಬೋದು. ಸ್ವಲ್ಪ ಪೇಸ್ ಜಾಸ್ತಿ ಮಾಡಿಬಿಟ್ಟು ಹೋಗೋಣ. ಐ ಥಿಂಕ್ ಒಂದು 5-6 ಮೆಂಬರ್ಸ್ನಾರು ಓವರ್ಟೇಕ್ ಮಾಡ್ಬೋದು, ನೋಡೋಣ. ಸೊ ಇಟ್ ವಾಸ್ ರಿಯಲಿ ಗುಡ್ ರನ್. ಸೊ ಫೈನಲಿ ರನ್ ಮುಗೀತು. ಅರೌಂಡ್ 5 minutes 28 seconds ಪೇಸ್, 27 seconds, 28 minutes 29 minutes ತೊಗೊಂಡೆ ಫುಲ್ ಕಂಪ್ಲೀಟ್ ಮಾಡೋಕ್ಕೆ. ಬಟ್ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ನಾನು ಸ್ಟ್ರಾವ್ ಆಫ್ ಮಾಡೋದ ಮರ್ತ್ಬಿಟ್ಟೆ. ಹೆವಿ ಸುಸ್ತಾಗ್ಬಿಟ್ಟಿತ್ತು ನನಗೆ. ಮುಗಿಸೋಷ್ಟೊತ್ತಿಗೆ ಆಗ್ತಾನೆ ಇಲ್ಲ ಅನ್ನೋ ಥರ ಫೀಲ್ ಆಗೋಯ್ತು. ಮತ್ತು ಅಲ್ಲಿ ಹೋಗ್ಬಿಟ್ಟು ಸೀದಾ ಕೂತ್ಕೊಂಡ್ಬಿಟ್ಟೆ ನಾನು. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಒಂದಿಬ್ಬರು ಗೊತ್ತಿರೋರು, ಪ್ರಣವ್ ಅವರೆಲ್ಲ ಬಂದು ಮಾತಾಡ್ಸಿದ್ರು. ಹಂಗೆ ಅದೇ ಇದರಲ್ಲಿ ಸ್ಟ್ರಾವ್ ಆಫ್ ಮಾಡೋದು ಮರ್ತ್ಬಿಟ್ಟಿನಿ. ಅದು ಆಲ್ಮೋಸ್ಟ್ 5 minutes 50 seconds ತೋರಿಸಿದೆ ಪೇಸ್ ನನಗೆ ಕಂಪ್ಲೀಟ್ ಮಾಡೋಕ್ಕೆ. ಅದೊಂದು ಆಫ್ ಮಾಡಿ ಡಿಲೇ ಆಯಿತು. ಆಮೇಲೆ ಸ್ವಲ್ಪ ಡಿಲೇ ಮಾಡಿದ್ರು, ಸರ್ಟಿಫಿಕೇಟ್ ಸೈನ್ ಆಗಿರಲಿಲ್ಲ, ಒಬ್ಬೊಬ್ಬರದೇ ಸೈನ್ ಆಗ್ತಿದ್ರು, ಮೆಡಲ್ಸ್ ಕೊಡ್ತಾ ಇಲ್ಲ. ಬಿಬ್ಗಳನ್ನ ಈಸ್ಕೊಂಡ್ಬಿಟ್ರು ಎಲ್ರದ್ದು. ಬಿಬ್ಗಳು ಇಸ್ಕೊಂಡು ಮೆಡಲ್ಸ್ ಕೊಟ್ಟರು. ಅಲ್ಲೋಗಿ ಸರ್ಟಿಫಿಕೇಟ್ಸ್ ಕಲೆಕ್ಟ್ ಮಾಡಿ ಅಂದರು. ಅಲ್ಲೋಗಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡೋದಿಗೆ ಇಲ್ಲ, 2 ಒಟ್ಟಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಮಾಡಿದ್ರು. ಆಮೇಲೆ ಜನ ಎಲ್ಲ ಲೇಟ್ ಆಗುತ್ತೆ ಅದು ಇದು ಅಂತ ಹೇಳಿದ್ಮೇಲೆ ಹೆಸರುಗಳು ಯಾರ್ದು ಏನೋ ಹಾಕಿರಲಿಲ್ಲ. ಹಂಗೆ ಸರ್ಟಿಫಿಕೇಟ್ಸ್ಗಳನ್ನ ಕೊಟ್ಬಿಟ್ಟು, ಮೆಡಲ್ಸ್ಗಳನ್ನ ಕೊಟ್ಬಿಟ್ಟು ಕಳಿಸಿದ್ರು. ಅದೇ ಸ್ಟಾರ್ಟ್ ಮಾಡಿದ್ದು ಒಂದು ಡಿಲೇ ಮಾಡಿದ್ರು, ಸರ್ಟಿಫಿಕೇಟ್ಸ್ ಡಿಲೇ ಆಯಿತು. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಷ್ಟೇ ಜನರಿಗೆ. ಬಟ್ ಓವರ್ ಆಲ್ ಇಟ್ ವಾಸ್ ವೆಲ್ ಆರ್ಗನೈಸ್ಡ್. ಅಲ್ಲಲ್ಲಿ ನೀರು ಕೊಡ್ತಾ ಇದ್ರು, ವೆರಿ ಗುಡ್ ಕ್ವಾಲಿಟಿ ಆಫ್ ರನ್ನರ್ಸ್ ಇದ್ರು. 15 ನಿಮಿಷದಲ್ಲೆಲ್ಲ ಮುಗಿಸಿರೋರು ಇದ್ದಾರೆ ಇಲ್ಲಿ. ಫಸ್ಟ್ 5 ಎಲ್ಲ ಮೋಸ್ಟ್ಲಿ ವಿದಿನ್ 15 to
17 ಮಿನಿಟ್ಸ್ ಒಳಗಡೆ ಫುಲ್ 5K ಮುಗಿಸಿದ್ರೆ. ತುಂಬ ಚೆನ್ನಾಗಿ ಓಡಿದ್ರು ಅವರು. ಯೂನಿವರ್ಸಿಟಿ ಆಫ್ ಮೈಸೂರು ಅಂತ ಹಾಕೊಂಡಿದ್ರು ಅವರು ಅವ್ರ ಹಿಂದ್ಗಡೆ. ಪ್ರಾಬ್ಲಿ ಡೈಲಿ ರನ್ನರ್ಸ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಹಾಫ್ ಮ್ಯಾರಥಾನ್ ರನ್ನರ್ಸ್ ಎಲ್ಲ ಇರ್ತಾರೆ ಅವರು. ಸೊ ಫುಲ್ ಮ್ಯಾರಥಾನ್ ರನ್ನರ್ಸ್ ಇರ್ಬೋದು. ಸೊ ಚೆನ್ನಾಗಿತ್ತು ಎಲ್ಲನೂ. ನೆಕ್ಸ್ಟ್ ಇನ್ನು ಯಾವುದೇ ಆದರೂ ಅಲ್ಲಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಅಪ್ಡೇಟ್ ಮಾಡೋಣ. ಸೊ ಸುಸ್ತಾಗಿದ್ದು ಒಂದು ಏನಕ್ಕೆ ಅಂತ ಹೇಳಿದ್ರೆ, ನಿನ್ನೆ ರಾತ್ರಿ ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ, ಲೇಟ್ ಆಗಿತ್ತು ಮಲಗುವಾಗ. ಪ್ಲಸ್ ಬೆಳಗ್ಗೆ ಬೇಗ ಎದ್ದೆ ನಾನು, ಅರೌಂಡ್ 4:30 ಎದ್ದೆ ನಾನು. ಆಮೇಲೆ ಎರಡನೇದು ಪ್ರಾಪರ್ ಹೈಡ್ರೇಷನ್ ಇರಲಿಲ್ಲ, ಅಷ್ಟು ಸರಿ ನೀರು ಕುಡ್ದಿರ್ಲಿಲ್ಲ ನಾನು ಓಡೋಕ್ಕಿಂತ ಮುಂಚೆ. ನೀರು ಕುಡಿಯೋದು, ಪ್ರಾಪರ್ ರೆಸ್ಟು, ಅದಾದಮೇಲೆ ವಾರ್ಮಪ್, 3 ತುಂಬ ಇಂಪಾರ್ಟೆಂಟ್. ಇಲ್ಲಿ ಇನ್ನೊಂದೇನಾಯಿತು ಅಂತೇಳಿ, ವಾರ್ಮಪ್ ಮಾಡಿಸಿದ್ರು ಬೇಗನೆ. ವಾರ್ಮಪ್ ಮಾಡಿಸ್ಬಿಟ್ಟು ಚೀಫ್ ಗೆಸ್ಟ್ ಬಂದರು ಅಂದ್ಬಿಟ್ಟು ಅವ್ರದ್ದು ಸ್ಪೀಚ್ ಅದು ಇದು ಅಂದ್ಕೊಂಡು ಮತ್ತೆ ಒಂದು 15 to 20 ಮಿನಿಟ್ಸ್ ಡಿಲೇ ಆಯಿತು. ಸೊ ಮತ್ತೆ ಎಲ್ರದ್ದು ವಾರ್ಮ್ ಡೌನ್ ಆಗೋಯ್ತು ಅಲ್ಲಿರೋರ್ದು. ಸೊ 3 ತುಂಬ ಇಂಪಾರ್ಟೆಂಟು. ಒಂದು ವಾರ್ಮಪ್ ಸರಿಯಾಗಿರಬೇಕು, ಒಂದು ಹೈಡ್ರೇಷನ್ ಪ್ರಾಪರಾಗಿ ನೀರು ಕುಡ್ದಿರಬೇಕು ಓಡೋಕ್ಕಿಂತ ಮುಂಚೆ, ಆ್ಯಂಡ್ 3ನೇದು ಯು ನೀಡ್ ಪ್ರಾಪರ್ ರೆಸ್ಟ್ ಬಿಫೋರ್ ಯು ರನ್. ಸೊ ದೀಸ್ ಆರ್ ದ 3 ಥಿಂಗ್ಸ್ ಐ ಮಿಸ್ಡ್ ದಿಸ್ ಟೈಮ್. ನೋಡೋಣ ನೆಕ್ಸ್ಟ್ ಒನ್ಗೆ ಇನ್ನೂ ಒಳ್ಳೆ ಪೇಸಲ್ಲಿ ನೋಡೋಣ. ಆಮೇಲೆ ಗಿಂಬಲ್ ಸ್ವಿಚ್ ಆಫ್ ಆಗೋಯ್ತು ಮಧ್ಯದಲ್ಲೇ, ಏನಿದೆ ಅದನ್ನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೋತೀನಿ. ಸೊ ದಿಸ್ ವಾಸ್ ಇಟ್. ಗುಡ್ ವರ್ಕ್ ಬೈ JC Anna, good work by SJC. Hope to see many more competitions like this. Okay, bye-bye, signing out.